ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡುವುದರ ಮೂಲಕ ನಿಮ್ಮ ಅಭೂತಪೂರ್ವವಾಗಿರುವಂತಹ ಭಕ್ತಿಯನ್ನ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳೋಣ. ಪ್ರಾಣ ಉಳಿಸುವಂತಹ ನೀರಿಗೆ ಪ್ರಾಣವನ್ನ ತೆಗೆಯುವಂತಹ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾರನ್ನೂ ಕೂಡ ಕಡೆಗಣಿಸಿ ನೋಡಬಾರದು. ಇಂದು ಭಿಕ್ಷಕ ಆಗಿದ್ದವನು ನಾಳೆ ರಾಜನೂ ಕೂಡ ಆಗಬಹುದು. ಇಂದು ರಾಜನಾಗಿ ಮೆರೆದಂಥವನು ನಾಳೆ ಭಿಕ್ಷಕನೂ ಕೂಡ ಆಗಬಹುದು. ಸಮಯ, ಸಂದರ್ಭ, ಕಾಲ ಇದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಏಕೆಂದರೆ ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾರ ಜೀವನದಲ್ಲಿ ಏನನ್ನ ಯಾವಾಗ ಕರುಣಿಸಬೇಕು, ಯಾರ ಜೀವನದಲ್ಲಿ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬಾ ಚೆನ್ನಾಗಿ ತಿಳಿದಿದೆ. ಯಾರೂ ಕೂಡ ಧ್ಯಾನಿಸುತ್ತಿಲ್ಲ, ಯಾರೂ ಕೂಡ ನಮ್ಮತ್ತ ನೋಡುತ್ತಿಲ್ಲವೆಂದು ನೀವು ಇತರರ ಜೀವನದಲ್ಲಿ ಕೆಡಕನ್ನ ಬಯಸಿದರೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಜೀವನದಲ್ಲಿಯೂ ಕೂಡ ಕೆಡಕನ್ನ ಬಯಸುವಂತವರನ್ನ ಸೃಷ್ಟಿ ಮಾಡುತ್ತಾನೆ. ಇದನ್ನ ನೀವು ಅರಿತು ಜೀವನ ನಿರ್ವಹಣೆಯನ್ನ ಮಾಡಬೇಕು. ನಾವು ಇತರರಿಗೆ ಏನನ್ನ ಕೊಡುತ್ತೇವೆಯೋ ಅದನ್ನೇ ನಮ್ಮ ಜೀವನದಲ್ಲಿ ನಾವು ಕೂಡ ಅದನ್ನೇ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಇತರರಿಗೆ ಒಳ್ಳೆಯದನ್ನ ಬಯಸಿ, ಆದರೆ ಖಂಡಿತವಾಗಿಯೂ ಕೂಡ ಕೆಡಕನ್ನ ಬಯಸುವುದಕ್ಕೆ ಹೋಗಲೇಬೇಡಿ. ಕೆಡಕನ್ನ ಬಯಸಿದರೆ ಅದರ ಪರಿಣಾಮ ಎನ್ನುವುದು ಕೆಟ್ಟದ್ದಾಗಿಯೇ ಇರುತ್ತದೆ ಎನ್ನುವ ಪರಿಕಲ್ಪನೆಯನ್ನು ನೀವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ನೀವು ಯಾರನ್ನೂ ಕೂಡ ಮೋಸ ಮಾಡಿ ತುಳಿದಿದ್ದೀರೋ ಅವರಿಗೂ ಕೂಡ ನಿಮ್ಮನ್ನ ತುಳಿಯುವಂತಹ ಶಕ್ತಿ ಇರುತ್ತದೆ. ಒಬ್ಬರ ಕಣ್ಣೀರು ಕೇವಲ ಕಣ್ಣೀರು ಆಗಿರುವುದಿಲ್ಲ, ಅದು ಶಾಪವಾಗಿರುತ್ತದೆ. ಇದನ್ನ ನೀವು ತಲೆಯಲ್ಲಿ ಇಟ್ಟುಕೊಂಡು ಜೀವನ ನಿರ್ವಹಣೆಯನ್ನ ಮಾಡಬೇಕು. ಬೇರೆಯವರನ್ನ ತುಳಿದು ನೀನು ಬೆಳೆಯಬಹುದು, ಆದರೆ ನೀನು ಬೆಳೆದಿರುವುದು ಅದು ಶಾಶ್ವತವಾಗಿ ನಿನ್ನ ಬಳಿಗೆ ಇರಬೇಕು ಅನ್ನುವುದೇ ಆದರೆ ನೀನು ಪ್ರಾಮಾಣಿಕವಾಗಿ ಬೆಳೆಯುವುದನ್ನ ಕಲಿಯಬೇಕು. ನೀನು ತಿನ್ನುವಂತಹ ಅನ್ನ ನಿನ್ನ ಬೆವರಿನಿಂದ ಬಂದಿರುವಂತಹ ಅನ್ನ ಆಗಿರಬೇಕೇ ವಿನಃ ಬೇರೆಯವರ ಹೊಟ್ಟೆಯ ಮೇಲೆ ಒಡೆದು ತಿನ್ನುವಂತಹ ಅನ್ನ ಆಗಿರಬಾರದು. ಹಗೆತನ ಸಾಧಿಸುವುದಕ್ಕೆ ಸಮಯ ವ್ಯರ್ಥ ಮಾಡಬೇಡ. ನಿಮ್ಮನ್ನ ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನ ಅವರೇ ಅನುಭವಿಸುತ್ತಾರೆ. ನೀನು ಕೇವಲ ನೀನು ಮಾಡುತ್ತಿರುವಂತಹ ಕೆಲಸಗಳ ಮೇಲೆ ಗಮನವನ್ನ ಇಟ್ಟು ಅದರಲ್ಲಿ ಮುಂದುವರಿ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಎಲ್ಲವನ್ನ ನೋಡುತ್ತಿರುತ್ತಾನೆ. ಎಲ್ಲಿಗೆ ಯಾರಿಗೆ ಏನನ್ನ ಕೊಡಬೇಕು, ಯಾರ ಬಳಿಯಲ್ಲಿ ಏನನ್ನ ಕಸಿದುಕೊಳ್ಳಬೇಕು ಆ ಪರಮಾತ್ಮನಿಗೆ ತುಂಬಾ ಚೆನ್ನಾಗಿ ತಿಳಿದಿದೆ ಅಲ್ಲವೇ? ಹಾಗಾಗಿ ನಿಮ್ಮ ಕೆಲಸದ ಕಡೆಗೆ ಗಮನವನ್ನ ಕೊಡಿ. ನಿಮ್ಮ ನಿರಂತರವಾಗಿರುವಂತಹ ಪರಿಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನ ಆ ದೇವರು ಶ್ರೀಕೃಷ್ಣನು ಕರುಣಿಸುತ್ತಾನೆ. ಆದರೆ ಸ್ವಲ್ಪ ಸಮಯ ಎನ್ನುವುದು ತೆಗೆದುಕೊಳ್ಳಬಹುದು ಅಷ್ಟೇ. ಆದರೂ ಕೂಡ ಖಂಡಿತವಾಗಿಯೂ ನಿಮ್ಮ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತದೆ. ಯಾವುದು ಇಲ್ಲಿ ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಆದರೆ ಕಾಯುವಂತಹ ತಾಳ್ಮೆ ಬೇಕೇ ಬೇಕು. ಯಾವುದು ನಿನ್ನದು ಅಲ್ಲವೋ ಅದು ನೀನು ಎಷ್ಟೇ ರೀತಿಯಲ್ಲಿ ಪ್ರಯತ್ನವನ್ನ ಪಟ್ಟರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸಿಗದೆ ಇರುವುದರ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡು ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನ ಕಳೆದುಕೊಳ್ಳಬೇಡಿ. ಯಾವುದು ನಿಮ್ಮ ಭಾಗ್ಯದಲ್ಲಿ ಇರುತ್ತದೆಯೋ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ, ಅದು ಸಿಕ್ಕೇ ಸಿಗುತ್ತದೆ. ಅದರಲ್ಲಿಯೇ ತೃಪ್ತಿಯನ್ನ ಕಾಣಬೇಕು ಮನುಷ್ಯ. ನೀ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಿಗಲೇ ಇಲ್ಲ ಎಂದು ನೊಂದಿಕೊಳ್ಳುವ ಬದಲು ಸಿಕ್ಕಿರುವುದರಲ್ಲಿಯೇ ತೃಪ್ತಿಯನ್ನ ಕಾಣು. ದೇವರು ನಿನಗಾಗಿಯೇ ಒಂದು ಆಯಸ್ಸನ್ನ ಅಥವಾ ಒಂದು ವಸ್ತುಗಳನ್ನು ಸೃಷ್ಟಿ ಮಾಡಿರುತ್ತಾನೆ. ಆಯಾ ಕಾಲಮಾನ ಬಂದಾಗ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಅದು ಮನುಷ್ಯರೇ ಆಗಿರಬಹುದು, ವಸ್ತುಗಳೇ ಆಗಿರಬಹುದು, ಅಥವಾ ಊಟ ಉಪಚಾರಗಳೇ ಆಗಿರಬಹುದು, ಘನತೆ ಗೌರವಗಳೇ ಆಗಿರಬಹುದು.
ಅಧರ್ಮದಿಂದ ಶತ್ರುವು ಹಲವು ಬಾರಿ ಜೀವನದಲ್ಲಿ ಗೆಲುವನ್ನ ಸಾಧಿಸಬಹುದು. ಆದರೆ ಕರ್ಮ ಎನ್ನುವುದು ಎದುರಾಗುವ ವೇಳೆಗೆ ಧರ್ಮ ಅವನನ್ನ ಸುಡುವುದಕ್ಕೆ ಪ್ರಾರಂಭಿಸುತ್ತದೆ. ಅವನ ಒಂದು ನಿರ್ನಾಮವನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಷ್ಯನು ಅಧರ್ಮದಿಂದ ಹೋಗುವುದನ್ನ ಬಿಟ್ಟು ಬಿಡಬೇಕು. ಯಾವಾಗಲೂ ಕೂಡ ಧರ್ಮಯುತವಾಗಿರುವಂತಹ ದಾರಿಯನ್ನ ಕಂಡುಕೊಳ್ಳಬೇಕು. ಧರ್ಮ ನೀವು ರಕ್ಷಣೆ ಮಾಡಿದರೆ ಧರ್ಮ ಎನ್ನುವುದು ನಿಮ್ಮನ್ನ ರಕ್ಷಣೆ ಮಾಡುತ್ತದೆ. ನೀವು ಒಳ್ಳೆಯವರು ಎಂದು ಅನಿಸಿಕೊಳ್ಳುವುದು ತುಂಬಾನೇ ಕಠಿಣ. ಆದರೆ ನೀವು ಕೆಟ್ಟವರು ಅನಿಸಿಕೊಳ್ಳುವುದಕ್ಕೆ ಕೇವಲ 1 ನಿಮಿಷಗಳು ಸಾಕಾಗುತ್ತದೆ. ಹಾಗಾಗಿ ಆ ಒಳ್ಳೆಯತನವನ್ನ ಮೈಗೂಡಿಸಿಕೊಳ್ಳಿ, ಧರ್ಮದಿಂದ ಜೀವಿಸಿ. ಯಾವಾಗಲೂ ಕೂಡ ಧರ್ಮವೇ ಮೇಲುಗೈಯನ್ನ ಸಾಧಿಸಬೇಕು. ದುರ್ಜನರು ಮತ್ತು ಹಾವಿನ ಆಯ್ಕೆ ಬಂದಾಗ ಹಾವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಏಕೆಂದರೆ ಹಾವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ. ಆದರೆ ದುರ್ಜನರು ಯಾವಾಗಲೂ ಕೂಡ ವಿಷವನ್ನ ಕಾರುತ್ತಿರುತ್ತಾರೆ. ಹಾಗಾಗಿ ನಾವು ಹಾವನ್ನ ಬೇಕಾದರೂ ಕೂಡ ನಂಬಬಹುದು, ಆದರೆ ದುರ್ಬುದ್ಧಿ ಉಳ್ಳವರನ್ನ ಎಂದಿಗೂ ಕೂಡ ಜೀವನದಲ್ಲಿ ನಂಬುವುದಕ್ಕೆ ಆಗುವುದೇ ಇಲ್ಲ. ಅವರ ಬುದ್ಧಿ, ಅವರ ಜೀವನ ಇತರರಿಗೆ ಅದು ಮಾರ್ಗದರ್ಶನ ಆಗುವುದರ ಬದಲಿಗೆ ಇತರರಿಗೆ ಅದು ಮುಳುಪಾಗುತ್ತದೆ. ಕರ್ಮ ಎನ್ನುವುದು ಹೇಳುತ್ತದೆ, ಯಾರನ್ನೂ ಕೂಡ ಕೀಳಾಗಿ ನೋಡಬೇಡ ಎಂದು. ಯಾರಿಗೆ ಗೊತ್ತು, ನೀನು ಇಂದು ತುಳಿದು ಹಾಳೆಯ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡುವುದಕ್ಕೆ ಹೋಗಲೇಬಾರದು. ಯಾರು ಯಾವಾಗ ಹೇಗೆ ಬೆಳೆಯುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಆತನ ಆಶೀರ್ವಾದವನ್ನು ನೀವು ಪಡೆಯುವುದರಿಂದ ನೀವು ಎಂತಹ ಸ್ಥಾನಕ್ಕೆ ಬೇಕಾದರೂ ಕೂಡ ಏರಬಹುದು. ಆತನ ಆರಾಧನೆಯನ್ನು ಮಾಡಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಎನ್ನುವುದು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಬಹುದು. ಆದರೆ ಅದರ ಪ್ರತಿಫಲ ಎನ್ನುವುದು ಕಾಲಾನಂತರದಲ್ಲಿ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಆ ಕ್ಷಣದಲ್ಲಿ ನೀವು ಇತರರಿಗೆ ಕೆಡಕನ್ನ ಬಯಸಿ ನೆಮ್ಮದಿಯನ್ನ, ಸಂತೋಷವನ್ನ ಕಾಣಬಹುದು. ಆದರೆ ಅದು ಎಂದಿಗೂ ಕೂಡ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅದರ ಪರಿಣಾಮ ಏನು ಎನ್ನುವುದು ಕಾಲಾನಂತರದಲ್ಲಿ ನೀವು ಅದನ್ನು ಎದುರಿಸಲೇಬೇಕಾಗುತ್ತದೆ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನ ಮೋಸ ಮಾಡಿರುತ್ತಾರೆಯೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ರೀತಿಯ ಪಾಠವನ್ನ ಕಲಿಸುತ್ತದೆ. ಹಾಗಾಗಿ ಸಮಯ ಸಾಧಕರ ಬಗ್ಗೆ ನೀವು ತಲೆಯನ್ನ ಕೆಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತಹ ಅಥವಾ ಜೀವನದ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನ ಕಳೆದುಕೊಳ್ಳಬೇಡಿ. ಅದನ್ನ ಸದುಪಯೋಗ ಮಾಡಿಕೊಳ್ಳಿ. ಯಾರು ಏನೇ ಮಾಡಿದರೂ ಕೂಡ, ಯಾರು ಏನೇ ಮಾತನಾಡಿದರೂ ಕೂಡ ಅದರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳಬೇಡಿ. ಏಕೆಂದರೆ ಬೆನ್ನ ಹಿಂದೆ ಮಾತನಾಡುವವರು ಹಿಂದೆ ಅಷ್ಟೇ ಅವರು ಹಾರಾಡುವುದಕ್ಕೆ ಸಾಧ್ಯವಾಗುವುದು. ಯಾರಲ್ಲಿ ಧೈರ್ಯ ಎನ್ನುವುದು ಇರುತ್ತದೆಯೋ ಅವರು ನಿಮ್ಮ ಮುಂದೆ ಬಂದು ಮಾತನಾಡುತ್ತಾರೆ. ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡು ಏಕೆ ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ನೀವು ಕಳೆದುಕೊಳ್ಳುತ್ತೀರಾ? ನಮ್ಮವರೇ ನಮ್ಮನ್ನ ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು ಎನಿಸಿಬಿಡುತ್ತದೆ. ಏಕೆಂದರೆ ಅಂಥವರಿಗೆ ನಾವು ತೋರಿಸುವಂತಹ ಕಾಳಜಿಯಾಗಿರಬಹುದು, ನಾವು ತೋರಿಸುವಂತಹ ಪ್ರೀತಿಯಾಗಿರಬಹುದು, ನಾವು ಅವರ ಮೇಲೆ ಇಟ್ಟಿರುವಂತಹ ಅಕ್ಕರೆ ಆಗಿರಬಹುದು, ಯಾವುದು ಕೂಡ ಅವರಿಗೆ ಅರ್ಥವಾಗುವುದೇ ಇಲ್ಲ. ಅದು ಒಂದು ರೀತಿಯಲ್ಲಿ ಕೋಣನ ಮುಂದೆ ಕಿಂದೂರಿಯನ್ನ ಬಾರಿಸಿದಂತೆಯೇ ಆಗುವುದು. ಹಾಗಾಗಿ ನೀವು ಅಂಥವರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳಬೇಡಿ. ಯಾರು ನಿಮ್ಮ ಪ್ರೀತಿಯನ್ನ ಅರ್ಥೈಸಿಕೊಳ್ಳುತ್ತಾರೆಯೋ, ಯಾರು ನಿಮ್ಮ ಅಕ್ಕರೆಯನ್ನ, ಯಾರು ನಿಮ್ಮ ಕಾಳಜಿಯನ್ನ ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅಂಥವರ ಬಗ್ಗೆ ಕಾಳಜಿಯನ್ನು ವಹಿಸಿ ಅಂಥವರ ಮೇಲೆ ಪ್ರೀತಿಯನ್ನ ತೋರಿಸಿ. ಏಕೆಂದರೆ ಅಂಥವರಿಗೆ ನೀವು ಏನೇ ತೋರಿಸಿದರೂ ಕೂಡ ಅದಕ್ಕೆ ಒಂದು ಅರ್ಥ ಎನ್ನುವುದು ಇರುವುದು. ಇಲ್ಲದವರಿಗೆ ಏನೇ ನೀವು ಅಕ್ಕರೆ, ಪ್ರೀತಿ, ಸಂತೋಷವನ್ನು ತೋರಿಸಿದರೂ ಕೂಡ ಅವರಿಗೆ ಅದರ ಉಪಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು, ಅದರ ಸದುಪಯೋಗವನ್ನು ಹೇಗೆ ಜೀವನದಲ್ಲಿ ಪಡೆದುಕೊಳ್ಳಬೇಕು ಎನ್ನುವುದರ ಅರಿವೇ ಇರುವುದಿಲ್ಲ. ಜೀವನದಲ್ಲಿ ಯಶಸ್ಸು ಹೇಗಿರಬೇಕು ಅಂದರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲರೂ ಕೂಡ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತೆ ಇರಬೇಕು.
ಹಾಗಾಗಿ ಜೀವನದಲ್ಲಿ ಯಶಸ್ಸನ್ನು ನೀವು ಗಳಿಸಿಕೊಳ್ಳಬೇಕು. ಇವತ್ತಿನ ಮನುಜರು ಹೇಗೆ ಅಂದರೆ, ನಿನ್ನ ಬಳಿಯಲ್ಲಿ ದುಡ್ಡು, ಆಸ್ತಿ, ಐಶ್ವರ್ಯ ಇದ್ದರೆ ನೀನು ಹೇಗೆ ಇದ್ದರೂ ಕೂಡ ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ. ನೀನು ಮಾಡಿರುವಂತಹ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ನೀನು ಗುಣದಲ್ಲಿ ಶ್ರೀಮಂತನಾಗಿ ಇದ್ದರೂ ಕೂಡ ಹಣದಲ್ಲಿ, ಐಶ್ವರ್ಯದಲ್ಲಿ, ಆಸ್ತಿಗಳಲ್ಲಿ ಬಡವನಾಗಿ ಇದ್ದರೆ ಅದನ್ನು ಯಾರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇಂತಹ ಕಾಲ ಇದು. ಈ ಕಾಲದಲ್ಲಿ ನಾವು ಹೇಗೆ ಬದುಕಬೇಕೋ ಹಾಗೆಯೇ ಬದುಕಬೇಕು. ದೇವರನ್ನು ನಂಬಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಭಗವದ್ಗೀತೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ನಿನಗೆ ಏನನ್ನ ಕರುಣಿಸಬೇಕು ಅದು ಸಮಯ ನಂತರದಲ್ಲಿ ನಾನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತೇನೆ ಎಂದು. ಹಾಗಾಗಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಮಾತುಗಳನ್ನು ಚಾಚು ತಪ್ಪದೆ ಯಾರು ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆಯನ್ನ ಮಾಡುತ್ತಾರೆಯೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಅವರ ನಿರಂತರವಾಗಿರುವಂತಹ ಪರಿಶ್ರಮಕ್ಕೆ, ಅವರ ತ್ಯಾಗಕ್ಕೆ, ಅವರ ಬೆವರಿನ ಹನಿಗೆ ತಕ್ಕ ರೀತಿಯ ಉತ್ತರವನ್ನ, ಪ್ರತಿಫಲವನ್ನ ಆ ದೇವರು ಸಮಯ ಬಂದಾಗ ಕರುಣಿಸುತ್ತಾನೆ. ಇತಿಹಾಸ ಎನ್ನುವುದು ಹೇಳುತ್ತದೆ, ಕಳೆದು ಹೋದ ದಿನ ಸುಖವಾಗಿ ಇತ್ತು. ವಿಜ್ಞಾನ ಎನ್ನುವುದು ಹೇಳುತ್ತದೆ, ನಾಳೆ ಬರುವುದಿಲ್ಲ, ಸುಖವಾಗಿ ಇರುತ್ತದೆ. ಆದರೆ ಧರ್ಮ ಹೇಳುತ್ತದೆ, ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾಗಿರುವಂತಹ ಹೃದಯ ಇದ್ದರೆ ಪ್ರತಿ ಕ್ಷಣವೂ ಕೂಡ ಸುಖಕರವಾಗಿ ಇರುತ್ತದೆ ಎಂದು. ಹಾಗಾಗಿ ನಾವು ಧರ್ಮಯುತವಾಗಿರುವಂತಹ ಜೀವನವನ್ನು ರೂಢಿಸಿಕೊಳ್ಳಬೇಕು. ಯಾವಾಗಲೂ ಕೂಡ ಸತ್ಯಮೇವ ಜಯತೆ ಎನ್ನುವ ರೀತಿಯಲ್ಲಿ ಸತ್ಯದ ಮಾತುಗಳನ್ನು ಆಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾರಲ್ಲಿ ಮೋಸ, ಕಪಟ, ವಂಚನೆ ಎನ್ನುವಂತಹ ಗುಣ ಅಡಗಿರುತ್ತದೆಯೋ ಅವರು ಎಂದಿಗೂ ಕೂಡ ಜೀವನದಲ್ಲಿ ಬೆಳವಣಿಗೆಯನ್ನ ಹೊಂದುವುದಿಲ್ಲ. ಒಂದು ವೇಳೆ ಬೆಳವಣಿಗೆಯನ್ನ ಹೊಂದಿದರೂ ಕೂಡ ಅದು ಎಂದಿಗೂ ಕೂಡ ಜೀವನದ ಉದ್ದಕ್ಕೂ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ದೇವರು ಏನೋ ಒಂದು ಕೊಟ್ಟು ಏನೋ ಇನ್ನೊಂದನ್ನು ಕಸಿದುಕೊಂಡಿರುತ್ತಾನೆ. ಒಂದು ವೇಳೆ ಆಸ್ತಿ ಐಶ್ವರ್ಯಗಳನ್ನು ಕೊಟ್ಟರೂ ಕೂಡ ನಿಮ್ಮ ಅತ್ಯಮೂಲ್ಯವಾಗಿ ಬೇಕಾಗಿರುವಂತಹ ಆರೋಗ್ಯವನ್ನೇ ಕಸಿದುಕೊಂಡಿರುತ್ತಾನೆ. ಯಾರ ಬಳಿಯಲ್ಲಿ ಆರೋಗ್ಯ ಎನ್ನುವುದು ತುಂಬ ಚೆನ್ನಾಗಿ ಇರುತ್ತದೆಯೋ ಆಸ್ತಿ ಐಶ್ವರ್ಯಗಳು ಅವರ ಬಳಿಯಲ್ಲಿ ಇರುವುದಿಲ್ಲ. ಆದರೆ ನಿಮಗೆ ಗೊತ್ತೇನು, ನಿಜವಾಗಿಯೂ ಕೂಡ ಆರೋಗ್ಯವಂತರು ಯಾರು ಆಗಿರುತ್ತಾರೆಯೋ ಅವರೇ ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು. ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಆಗದೆ ಎಷ್ಟೇ ಶ್ರೀಮಂತಿಕೆಯನ್ನ ಗಳಿಸಿದರೂ ಕೂಡ ಏನು ತಾನೇ ಪ್ರಯೋಜನವಾದೀತು? ಆ ಶ್ರೀಮಂತಿಕೆಯನ್ನ ಅವರು ಅನುಭವಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಾಧನೆ ಏನೆಂದರೆ ನೀವು ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು. ಹಾಗಾಗಿ ಆರೋಗ್ಯವಂತರಾಗಿ ಜೀವಿಸುವುದನ್ನು ನೀವು ಕಲಿಯಬೇಕು. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಂತಹ ಮಾತು ಅವನ ವ್ಯಕ್ತಿತ್ವವನ್ನು ಬಯಲು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನು ಇತರರ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ಇತರರ ಬಗ್ಗೆ ಎಂದಿಗೂ ಕೂಡ ಹೆಚ್ಚಾಗಿ ಮಾತನಾಡುವುದಕ್ಕೆ ಹೋಗಲೇಬಾರದು. ಒಬ್ಬರ ಮನವನ್ನ ನೋಯಿಸುವುದಕ್ಕೆ ನಾವು ಎಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಮನವನ್ನ ನೋಯಿಸಿ ಸಂತೋಷವಾಗಿ ಇರುತ್ತೇನೆ ಎಂದು ಯಾರೇ ಮುಂದೆ ಬಂದರೂ ಕೂಡ ಕ್ರಮೇಣವಾಗಿ ಅವರೇ ಇತರರ ಮುಂದೆ ಅವರ ವ್ಯಕ್ತಿತ್ವವನ್ನು ಪ್ರದರ್ಶಿಸಿಕೊಳ್ಳುತ್ತಾರೆ. ಒಬ್ಬರ ಮನ ನೋಯಿಸಲು 1 ನಿಮಿಷ ಸಾಕಾಗುತ್ತದೆ. ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸುವುದಕ್ಕೆ ವರ್ಷಗಳೇ ಬೇಕಾಗುತ್ತದೆ. ಹಾಗಾಗಿ ಯಾರ ಮನಸ್ಸಿಗೂ ಕೂಡ ನೋವು ಉಂಟು ಮಾಡುವುದಕ್ಕೆ ಹೋಗಲೇಬೇಡಿ. ಇತರರಿಗೆ ನಿಮ್ಮಿಂದ ಆದರೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಇತರರ ಜೀವನದಲ್ಲಿ ಇತರರ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇರುವುದಿಲ್ಲ. ಈ ಪ್ರಪಂಚದಲ್ಲಿ ಯಾರೂ ನಮ್ಮ ಕಣ್ಣೀರನ್ನು ಗಮನಿಸುವುದಿಲ್ಲ, ಯಾರೂ ನಮ್ಮ ದುಃಖವನ್ನು ಗಮನಿಸುವುದಿಲ್ಲ, ಯಾರೂ ನಮ್ಮ ನೋವನ್ನು ಗಮನಿಸುವುದಿಲ್ಲ. ಆದರೆ ಎಲ್ಲರೂ ಕೂಡ ನಾವು ಮಾಡುವಂತಹ ತಪ್ಪುಗಳನ್ನು ಗಮನಿಸುತ್ತಾರೆ. ಆ ತಪ್ಪುಗಳನ್ನು ಹೇಳುವುದಕ್ಕೆ ನಾ ಮುಂದೆ ಎಂದು ಬರುತ್ತಾರೆ. ತಪ್ಪುಗಳ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ನಿಮ್ಮ ಒಳ್ಳೆಯ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವುದಕ್ಕೆ ಯಾರೂ ಕೂಡ ಬರುವುದಿಲ್ಲ. ತಪ್ಪು ಮಾತನಾಡುವಾಗ ಎಲ್ಲರೂ ಕೂಡ ನಂದು ಒಂದು ಇರಲಿ ಎಂದು ಅವರ ಜೊತೆಗೆ ಪದವನ್ನ ಸೇರಿಸುತ್ತಾರೆ. ಅದೇ ಒಬ್ಬ ಒಳ್ಳೆಯ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ನನ್ನದು ಒಂದು ಇರಲಿ ಎನ್ನುವಂತಹ ಪದವನ್ನ ಸೇರಿಸುವುದಕ್ಕೆ ಯಾರೂ ಕೂಡ ಮುಂದೆ ಬರುವುದಿಲ್ಲ.
ಅರ್ಥಾತ್ ನಾವು ತಪ್ಪಿನ ಬಗ್ಗೆ ತೋರಿಸುವಂತಹ ಕಾಳಜಿಯಾಗಲಿ, ಅಕ್ಕರೆಯಾಗಲಿ, ಉತ್ಸಾಹವಾಗಲಿ ಒಳ್ಳೆಯದರ ಬಗ್ಗೆ ತೋರಿಸುವುದಕ್ಕೆ ಹೋಗುವುದೇ ಇಲ್ಲ. ಏಕೆಂದರೆ ಒಳ್ಳೆಯ ವ್ಯಕ್ತಿ ಬಗ್ಗೆ ಮಾತನಾಡಿದಾಗ ಅದನ್ನು ಸಹಿಸಿಕೊಳ್ಳುವಂತಹ ತಾಳ್ಮೆ ನಮ್ಮಲ್ಲಿ ಇರುವುದಿಲ್ಲ. ಏಕೆಂದರೆ ನಾವು ಒಳ್ಳೆಯವರಾಗಿ ಇದ್ದಾಗ ಮಾತ್ರ ಒಳ್ಳೆಯತನ ಎನ್ನುವುದು ಅರ್ಥವಾಗುವುದು. ಒಳ್ಳೆಯತನವನ್ನು ನಾವು ಮೊದಲು ಅಳವಡಿಸಿಕೊಂಡಾಗ ಇತರರ ಒಳ್ಳೆಯದರ ಬಗ್ಗೆ ನಾವು ಮಾತನಾಡುವುದಕ್ಕೆ ಮುಂದಾಗುತ್ತೇವೆ. ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳಲು ತಾನಾಗಿಯೇ ಹೋರಾಟವನ್ನ ಮಾಡುತ್ತಾನೆಯೋ ಅವನನ್ನು ಸೋಲಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರೂ ಕೂಡ ಇಲ್ಲಿ ಪರಿಪೂರ್ಣರು ಅಲ್ಲವೇ ಅಲ್ಲ. ಒಂದಲ್ಲ ಒಂದು ವಿಚಾರಗಳಲ್ಲಿ, ಒಂದಲ್ಲ ಒಂದು ವಿಷಯಗಳಲ್ಲಿ ಇಲ್ಲಿ ಎಲ್ಲರೂ ಕೂಡ ಅಪರಿಪೂರ್ಣರೇ. ಹಾಗಾಗಿ ಜೀವನದಲ್ಲಿ ನಮ್ಮಿಂದ ತಪ್ಪಾದರೆ ತಪ್ಪಾಗಿದೆ ಎಂದು ಒಪ್ಪಿಕೊಳ್ಳಿ. ಅದರಿಂದ ನೀವು ಜೀವನದಲ್ಲಿ ಕಳೆದುಕೊಳ್ಳುವಂತಹ ಏನೂ ಕೂಡ ಇರುವುದಿಲ್ಲ. ಕಳೆದುಕೊಳ್ಳುವುದಕ್ಕಿಂತ ನೀವು ಗಳಿಸಿಕೊಳ್ಳುವುದೇ ಹೆಚ್ಚಾಗುವುದು. ತಪ್ಪು ಎನ್ನುವುದು ಪ್ರತಿಯೊಬ್ಬರೂ ಕೂಡ ಮಾಡುತ್ತಾರೆ. ಆದರೆ ಆ ತಪ್ಪು ಆಗಿದ್ದಾಗ ಅದನ್ನು ಒಪ್ಪಿಕೊಳ್ಳುವುದಕ್ಕೂ ಕೂಡ ಮನುಷ್ಯನಿಗೆ ಧೈರ್ಯ ಎನ್ನುವುದು ಇರಬೇಕಾಗುತ್ತದೆ. ಕೆಲವರು ಗೌರವಕ್ಕೆ ಅರ್ಹರಲ್ಲ ಎಂದು ಗೊತ್ತಿದ್ದರೂ ಕೂಡ ಗೌರವವನ್ನು ಕೊಡುವುದು ಒಳ್ಳೆಯದು. ಅದರಿಂದ ಅವರ ಗೌರವವೇನೂ ಹೆಚ್ಚಾಗುವುದಿಲ್ಲ, ಆದರೆ ನಮ್ಮ ಗೌರವ ಹೆಚ್ಚಾಗುತ್ತದೆ. ಹಾಗಾಗಿ ಗೌರವಿತವಾಗಿರುವಂತಹ ಜೀವನ ಶೈಲಿಯನ್ನು ನೀವು ರೂಢಿಸಿಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದೇ ಎಂದು ಹೇಳಿದ ಮೇಲೆ ಏನಕ್ಕೆ ಇತರರ ಬಗ್ಗೆಯಾಗಲಿ ಜೀವನದಲ್ಲಿ ಹೀಗಾಗಿದೆ ಹಾಗಾಗಿದೆ ಎಂದು ಯೋಚನೆಯನ್ನು ಮಾಡುತ್ತಾ ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯುತ್ತೀರಾ? ಆಗುವುದೆಲ್ಲ ಒಳ್ಳೆಯದೇ. ದೇವರ ಮೇಲೆ ನಂಬಿಕೆಯನ್ನಾಗಿಡಿ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿರುವಂತಹ ಮಣ್ಣಿನ ಮಡಕೆ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವಂತಹ ಸ್ವಂತತೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಅರ್ಥಾತ್ ಒಳಗೆ ಇರುವಂತಹ ಮನಸ್ಸು ತುಂಬಾನೇ ಮುಖ್ಯವಾಗಿರುತ್ತದೆ. ನೀವು ಚಿನ್ನ ತುಂಬಿರುವಂತಹ ಪಾತ್ರೆ ಅಂದರೆ ಮನಸ್ಸನ್ನು ಆ ರೀತಿಯಾಗಿ ಚಿನ್ನದಂತೆ ಇಟ್ಟುಕೊಳ್ಳುವುದನ್ನು ಕಲಿಯಬೇಕು. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅಸಾಧ್ಯವಾಗಿರುವುದನ್ನು ಕೂಡ ಸಾಧಿಸುವಂತಹ ಶಕ್ತಿ ಇವೆರಡಕ್ಕೂ ಕೂಡ ಇದೆ. ಇದನ್ನು ನೀವು ಮನಗಾಣಬೇಕು. ಜೀವನದಲ್ಲಿ ಪ್ರಾರ್ಥನೆಯನ್ನ ಮಾಡಿ, ನಂಬಿಕೆಯನ್ನ ಇಟ್ಟುಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇದ್ದಾಗ ನಿಮಗೆ ಯಾರೂ ಕೂಡ ಏನೂ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಬಲವಾದ ನಂಬಿಕೆ ಎನ್ನುವುದು ನಿಮಗೆ ನಿಮ್ಮ ಮೇಲೆ ಇರಬೇಕು. ಜೀವನದಲ್ಲಿ ಸಾಕು ಎನ್ನುವ ಸಾಹುಕಾರ, ಬೇಕು ಅಂದವ ಬಡವ. ತೃಪ್ತಿಯೇ ಜೀವನದ ಶ್ರೀಮಂತಿಕೆ. ಇದ್ದಿದ್ದರಲ್ಲಿಯೇ ನಾವು ತೃಪ್ತಿಯನ್ನ ಹೊಂದಿ ಖುಷಿಯಾಗಿ ಇರುವುದನ್ನು ಮನುಷ್ಯ ಕಲಿಯಬೇಕು. ನಾಳೆಯ ದಿವಸ ನಾವು ಹೊರಟು ಹೋಗುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಗಳಿಸಿರುವಾಗ ಏನನ್ನೂ ಕೂಡ ಕಳೆದುಕೊಂಡೆ ಎನ್ನುವುದನ್ನು ಯಾರೂ ಕೂಡ ಕೇಳುವುದಿಲ್ಲ. ಗಳಿಸಿದ್ದನ್ನ ಮಾತ್ರ ನೋಡುತ್ತಾರೆ, ಆದರೆ ಅದರ ಹಿಂದೆ ನಾವು ಪಟ್ಟಿರುವಂತಹ ಪರಿಶ್ರಮಗಳನ್ನು ಯಾರೂ ಕೂಡ ಮನಗಾಣುವುದಿಲ್ಲ. ಜೀವನದಲ್ಲಿ ಎಂದು ಮಾಡಿದಂತಹ ಉಪಕಾರ ಎಂದು ವ್ಯರ್ಥವಾಗುವುದೇ ಇಲ್ಲ. ಒಂದಲ್ಲ ಒಂದು ದಿನ ಬೇರೊಂದು ರೂಪದಲ್ಲಿ ಬಂದು ನಿಮಗೆ ಸಹಕಾರವನ್ನ ಅದು ಮಾಡೇ ಮಾಡುತ್ತದೆ. ಹಾಗಾಗಿ ನಿಮ್ಮಲ್ಲಿ ಒಳ್ಳೆಯ ಅಂಶಗಳು ಇದ್ದರೆ, ನೀವು ಇತರರಿಗೆ ಒಳ್ಳೆಯದನ್ನ ಬಗೆದರೆ ಖಂಡಿತವಾಗಿಯೂ ಕೂಡ ನಿಮಗೂ ಒಳ್ಳೆಯ ಯೋಚನೆಗಳಾಗಿರಬಹುದು, ಒಳ್ಳೆಯ ರೀತಿಯ ಜೀವನ ಶೈಲಿಯಾಗಿರಬಹುದು ಸಿಕ್ಕೇ ಸಿಗುತ್ತದೆ. ಪ್ರತಿಯೊಂದು ಗೆಲುವು ಕೂಡ ಒಂದು ಬಲಿ ಕೇಳುತ್ತದೆ. ನಿಮ್ಮ ನಿದ್ದೆ, ಆಟ, ಸಿನಿಮಾ, ಹರಟೆ, ತಿರುಗಾಟ ಹೀಗೆ ಒಂದೊಂದಾಗಿ ಬಲಿ ಕೊಡುತ್ತಾ ಬನ್ನಿ. ಆಗ ಗೆಲುವು ನಿಮ್ಮದಾಗುತ್ತಾ ಬರುತ್ತದೆ. ಖಂಡಿತವಾಗಿಯೂ ಕೂಡ ಯಾವಾಗ ನೀವು ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಬೇಕು, ಜೀವನವನ್ನು ಸರಿಯಾಗಿ ಬದುಕಬೇಕು ಎಂದು ತೀರ್ಮಾನವನ್ನು ಮಾಡುತ್ತೀರಿಯೋ ಆಗ ಮಾತ್ರ ಜೀವನದ ಮೌಲ್ಯ ಏನು ಎನ್ನುವುದು ನಿಮಗೆ ಅರ್ಥವಾಗುವುದಕ್ಕೆ ಶುರುವಾಗುವುದು. ಕೆಲವರು ಕೇವಲ ಕಷ್ಟದಲ್ಲಿ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಬೇಸರ ಪಡಬೇಡಿ. ಕತ್ತಲು ಆವರಿಸಿದಾಗ ತಾನೇ ದೀಪವನ್ನು ಹುಡುಕುತ್ತೇವೆ. ಹಾಗಾಗಿಯೇ ಜೀವನದಲ್ಲಿ ಅವರಿಗೆ ಕಷ್ಟ ಬಂದಿದೆ ಎಂದು ಅವರು ನಿಮ್ಮನ್ನಾದರೂ ನೆನೆಸಿಕೊಳ್ಳುತ್ತಾರೆ. ಆ ಕಷ್ಟಕ್ಕೆ ಸ್ಪಂದಿಸುವಂತಹ ಅಥವಾ ಆ ಕಷ್ಟವನ್ನು ಪರಿಹಾರ ಮಾಡುವಂತಹ ಆ ಒಂದು ಒಳ್ಳೆಯ ಕೆಲಸವನ್ನು ನಿಮಗೆ ಕರುಣಿಸುತ್ತಿದ್ದಾರಲ್ಲ ಎಂದು ಯೋಚನೆಯನ್ನು ಮಾಡಿ. ದೇವರು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕಷ್ಟಗಳಿಗೂ ಕೂಡ ಸ್ಪಂದಿಸುವವರನ್ನು ಸೃಷ್ಟಿ ಮಾಡಿರುತ್ತಾನೆ.
ಹಣದಿಂದ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಕೂಡ ನಾವು ಜಾಗವನ್ನು ಖರೀದಿಸಬಹುದು. ಆದರೆ ಬೇರೊಬ್ಬರ ಹೃದಯದಲ್ಲಿ ಜಾಗ ಖರೀದಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಕೇವಲ ಒಳ್ಳೆಯ ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಅದು ಸಾಧ್ಯವಾಗುವುದು. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಿ, ಒಳ್ಳೆಯ ಅಂಶಗಳನ್ನು, ಒಳ್ಳೆಯ ಆಲೋಚನಾ ಶೈಲಿಗಳನ್ನು ಅಳವಡಿಸಿಕೊಳ್ಳಿ. ಅದು ಮಾತ್ರ ನಿಮಗೆ ಪ್ರೀತಿಯಿಂದ ಪ್ರೀತಿಯನ್ನು ಹಂಚುವುದಕ್ಕೆ ಸಹಕಾರವನ್ನು ಕೊಡುವುದು. ನೀವು ಪ್ರೀತಿಯನ್ನು ಇತರರಿಗೆ ಹಂಚಿದಾಗ ಅದರ ಪ್ರತೀಕವಾಗಿ ನಿಮಗೂ ಕೂಡ ಪ್ರೀತಿಯೇ ದೊರೆಯುತ್ತದೆ. ಇದನ್ನು ನೀವು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಜೀವನ ನಿರ್ವಹಣೆಯನ್ನು ಮಾಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವು ನಿಮಗೆ ಹೇಗೆ ಅನಿಸಿತು ಎನ್ನುವುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.